ಹಲೋ ಫ್ರೆಂಡ್ಸ್, ಇವತ್ತು ಗಾಡಿ ಲೋಡ್ ಆಗಿದೆ. ಎಲ್ಲಿಗೆ ಅಂದರೆ ಸೀದಾ ಅಹಮದಾಬಾದಿಗೆ ಹೋಗ್ತಾ ಇದ್ದೀವಿ. ಗಾಡಿ ಎಲ್ಲಿದೆ ಅಂದರೆ ಇಲ್ಲಿದೆ. ಗಾಡಿ ಲೋಡ್ ಆಗಿದೆ. ಲೋಡ್ ಆಗಿರೋ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಕಂಪ್ನಿ ಒಳಗಡೆ. ನೋಡಿ, ಲೋಡ್ ಆಗಿದೆ, ಹೋಗ್ತಾ ಇದ್ದೀವಿ. ಬರ್ರಿ, ನಾನ್ ಸ್ಟಾಪ್ ಹೋಗೋದು. ಡೀಸೆಲ್ ಇಲ್ಲ ಗಾಡೀಲಿ. ಡೀಸೆಲ್ ಒಂದು ಹಾಕ್ಸ್ಕೋಬೇಕು. ನೋಡಿ, ಫುಲ್ ಬ್ಲಿಂಕ್ ಆಗ್ತಾ ಇದೆ. ನಾನ್ ಸ್ಟಾಪೇ ಹೋಗೋದೀಗ. ನಾನ್ನೂರ 30 ಕಿಲೋಮೀಟ್ರ್ ಏನೋ ಇದೆ. ಸಿಕ್ಕಾಪಟ್ಟೆ ಚಳಿ. ಟೈಮು 5 ಗಂಟೆ ಆಗಿದೆ. 5 ಗಂಟೆಗೆ ಅಲ್ಲೇ ಒಂಥರ ಫಾಗ್ ಬೀಳ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ನೈಟ್ ಅಂತೂ ಭಯಂಕರ. ನಾನು ಬೇರೆ ಅರ್ಜೆಂಟಲ್ಲಿ ಬಾಡಿಗೆ ಮಾಡ್ಕೊಂಬಂದ ಬೆಂಗಳೂರಿಂದ. ಬೆಡ್ಶೀಟ್ ಏನೂ ತರಲಿಲ್ಲ. ಗಾಡಿಲೇ ಮನೆ ಕಾಣೋದಲ್ಲ. ಸಿಕ್ಕಾಪಟ್ಟೆ ಚಳಿ, ಮನ್ಗೋಕ್ಕೆ ಆಗಲ್ಲ. ಹೈವೇ ಸಕ್ಕತ್ತಾಗಿದೆ ಈ ಕಡೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ಊಟ ಮಾತ್ರ ತುಂಬ ಕಾಸ್ಟ್ಲಿ. ಇಲ್ಲಿ ಯಾವ ಥರ ಅಂದರೆ, ಅನ್ನಕ್ಕೊಂದು ಬರೀ ನಾರ್ಮಲ್ಲು ಪ್ಲೇನ್ ರೈಸ್ ತೊಗೊಂಡ್ರೆ 70 ರೂಪಾಯಿ. ಅದಕ್ಕೆ ಸಾರು ಬೇಕಲ್ವಾ, ಸಾರು ಕೂಡ ದುಡ್ಡು ಎಕ್ಸ್ಟ್ರಾ. ಅನ್ನ ಬೇರೆ, ಸಾಂಬಾರೇ ಬೇರೆ, ಸಪ್ರೇಟ್ ಬಿಲ್ಲು. ಸಾಗು ತೊಗೊಂಡ್ರೂ ಬಿಲ್ಲು, ಏನು ತೊಗೊಂಡ್ರೂ ಬಿಲ್ಲು. ಆಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಈ ಕಡೆ. ಹೊಟ್ಟೆನೂ ತುಂಬಲ್ಲ. ಬಿಲ್ ಮಾತ್ರ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ. ಏನು ಮಾಡೋದು, ವಿಧಿ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಹೋಗೋ ತನಕ ಇದೇ ಥರ ಇರುತ್ತೆ. ರಿಟರ್ನ್ ಲೋಡು ಅಲ್ಲಿಂದ ಶಿವಮೊಗ್ಗನ ಏನೋ ಹೇಳ್ತಾಯಿದ್ರು. ಇಲ್ಲಿಂದ ಹೋಗಿದ ತಕ್ಷಣ ಟಕ್ ಅಂತ ಅನ್ಲೋಡ್ ಮಾಡಿಸಿ ಮತ್ತೆ ರಿಟರ್ನ್ ಲೋಡ್ ಆಗುತ್ತೆ. ಬನ್ನಿ, ಬೇಗ ಹೋಗ್ಬಿಡೋಣ. ಲಾಸ್ಟಿಗೂ ಮೊಬೈಲ್ ಆರ್ಡ್ರು ತೊಗೊಳಕ್ಕೆ ಆಗಲಿಲ್ಲ. ಇಲ್ಲಿ ಹೋಟ್ಲುಗಳೇ ಕಡಿಮೆ. ಮೊಬೈಲ್ ಅಂಗಡಿ ಅಂತೂ ಕೇಳಲೇಬೇಡ್ರಿ. ತುಂಬ ಒಳಗಡೆ ಹುಡಿಕೊಂಡು ಹೋಗಬೇಕು. ಗೊತ್ತಿಲ್ದಿದ್ದ ಏರಿಯಾಗೆಲ್ಲ ನಾವು ಹೋಗೋಕೆ ಇಷ್ಟಪಡೋಲ್ಲ. ಆಮೇಲೆ ಹೇಳಿದ್ದೆ ರೇಟ್ ಇಲ್ಲಿ. ಹಾಗಾಗಿ ನಮ್ಮೂರಿಗೆ ಹೋಗೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಊಟನೂ ಏನೂ ಮಾಡಿಲ್ಲ. ಫಸ್ಟು ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಗಾಡಿಗೆ, ಆಮೇಲೆ ಊಟ ಮಾಡೋಣ. ಆಮೇಲೆ ನಾನ್ ಸ್ಟಾಪ್ ಹೊಡಿಬೇಕು ಗಾಡಿ. ಕಡೆ ಪಾಸಿಂಗ್ದೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಆಲ್ಟಿಯೋದು ಡೈರೆಕ್ಟು ಪೇಮೆಂಟ್ ಇದೆ ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ. ಬೇರೆ ಆಪ್ಷನ್ನೇ ಇಲ್ಲ. 2 ಟನ್ನು ನಂದಿಗೆ 2 ಟನ್ ಆರಾಮಾಗಿ ಪಾಸ್ ಆಗುತ್ತೆ. ಬೇರೆ ಗಾಡಿಗೆಲ್ಲ ತುಂಬ ಪ್ರಾಬ್ಲಮ್ ಈ ಕಡೆ. ಈಗ ಹೊರಗಡೆ ಗಾಡಿ ಒಂದು 500 kg 300 kg ಹಾಕೊಂಬಂದ್ಬಿಟ್ಟಿರ್ತಾರೆ. ರಿಟರ್ನ್ ಬಾಡಿಗೆ ಈ ಕಡೆ ಎಲ್ಲ ಜಾಸ್ತಿ. ಟನ್ನೇಜ್ ಗಾಡಿಗಳಿಗೇ ಬಾಡಿಗೆ ಜಾಸ್ತಿ. ಟನ್ನೇಜ್ ಕಡಿಮೆ. ನನ್ನ ಗಾಡಿಗೇ ಸಿಕ್ಕಿಲ್ಲ. ನಾನು 3 ದಿನ ಆಯ್ತು ಇಲ್ಲಿ ಬಂದು. 3 ದಿನದಿಂದ ಬಾಡಿಗೆ ಸಿಕ್ಕಿಲ್ಲ. ಬೇಜಾರಾಗೋಗ್ಬಿಟ್ಟಿತ್ತು ನನಗೆ. ಯಾಕಾರ ಬಂದ್ಬಿಟ್ಟು ನಾವು ಮಹಾರಾಷ್ಟ್ರಕ್ಕೆ ಅಂತ. ಇಲ್ಲಿ ಇನ್ನೊಂದು ಖುಷಿ ಪಡಬೇಕಂದ್ರೆ
ಮಹಾರಾಷ್ಟ್ರಲ್ಲಿ ಸ್ವಲ್ಪ ಡೀಸೆಲ್ ರೇಟು ಕಡಿಮೆ ಇದೆ. ರೋಡ್ಗಳು ಮಾತ್ರ ಅಷ್ಟೇ ಖರಾಬ್ ಆಗಿದೆ. ಫ್ರೆಂಡ್ಸ್, ಕಾಣ್ತಾ ಇದೆಯಲ್ವೋ, ಇದು ಫುಲ್ ಗುಹೆ, ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಈಗ. ಟನಲ್ ಒಳಗೆ ಆ ಥರ ಇದೆ. ಬೆಟ್ಟದ ಮಧ್ಯ ರೋಡ್ನ ಮಾಡಿದ್ದಾರೆ, ಸೆಂಟ್ರಲ್ ಕೊರೋದು ಬಿಟ್ಟು. ನಾವು ಆಲ್ಮೋಸ್ಟು ಲೊಕೇಶನಿಗೆ ರೀಚ್ ಆಗಿದ್ದೀವಿ. ಇನ್ನೊಂದು 20 ಕಿಲೋಮೀಟ್ರ್ ಇದೆ, ರೀಚ್ ಆಗಿಬಿಡ್ತೀವಿ ಆಲ್ಮೋಸ್ಟು. ಕತ್ಲೆಯಲ್ಲಿ ಏನೂ ಕಾಣ್ತಾ ಇಲ್ಲ. ನಾನ್ ಸ್ಟಾಪ್ ಹೊಡೆದಿರೋದು, ಎಲ್ಲೂ ನಿಲ್ಲಿಸಿಲ್ಲ. ಎಲ್ಲರೂ ಹಾಕ್ಕೊಂಡು ಮನಿಕೋಬೇಕು, ನಿದ್ದೆ ಬೇರೆ ಎಳೀತೈತೆ. ಫೋನ್ ಮಾಡಿದ್ದೆ, ಬೆಳಗ್ಗೆನೇ ಆಗೋದು, ಇಷ್ಟೊತ್ತಲ್ಲಿ ಯಾರೂ ಸಿಗಲ್ಲ ಅಂತವ್ರೆ. ಬೆಳಗ್ಗೆ ಅನ್ಲೋಡ್ ಮಾಡಿ ರಿಟರ್ನ್ ಒಂದು ಲೋಡ್ ಐತೆ, ಬೇಗ ಅನ್ಲೋಡರೆ ಅದೊಂದು ಲೋಡ್ ಆಗುತ್ತೆ. ನೋಡೋಣ, ಎಲ್ಲರೂ ಒಳ್ಳೆ ಜಾಗ ನೋಡಿ ಕೊಂಡು ಮನಿಕೋಬೇಕು. ಇಲ್ಲ ಪಾಯಿಂಟ್ಗೆ ಹೋಗೋಣ, ಏನು ನೋಡೋಣ. ಪಾಯಿಂಟ್ಗೆ ಹೋಗೋಣ, ಇಲ್ಲ ಇಲ್ಲೇ ಎಲ್ಲರ ಪೆಟ್ರೋಲ್ ಬಂಕಲ್ಲಿ ಹಾಕೊಂಡು ಮನಿಕೋಬೇಕು. ರೋಡು ಮಾತ್ರ ಬೆಂಕಿ, ನಾನ್ ಸ್ಟಾಪ್ 400 ಕಿಲೋಮೀಟ್ರು ನ್ಯಾಷನಲ್ ಹೈವೇ ಇದು, 207. ಎಲ್ಲೂ ಕೂಡ ಚಿಕ್ಕ ರೋಡ್ ಅನ್ನೋದು ಕನೆಕ್ಟ್ ಆಗಲಿಲ್ಲ. ನಾನ್ ಸ್ಟಾಪ್ ರಿಂಗ್ ರೋಡ್ ಇದು. ನನಗಂತೂ ಸಕ್ಕತ್ ಇಷ್ಟ ಆಗೋಯ್ತು. ಇಂಥ ರೋಡ್ ಈ ಥರ ಇದ್ದರೆ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಹೊಡೆದಾಕ್ಬಿಡ್ಬೋದು. ನನಗೆ ಜರ್ನಿ ಮಾಡಿರೋದೇ ಗೊತ್ತಾಗಿಲ್ಲ, ಎಷ್ಟು ಬೇಗ ಬಂದ್ಬಿಟ್ಟಿದೆ. ನನಗೆ ಅನ್ನಿಸ್ತೈತೆ 450 ಕಿಲೋಮೀಟ್ರ್. ಈ ರೋಡ್ ಮಧ್ಯದಲ್ಲಿ ವೈಟ್ ಹಂಪ್ಸ್ ಹಾಕಿದಿರಲ್ಲ, ಅದೊಂದು ಮಾತ್ರ ಇರಿಟೇಷನ್ ಆಗ್ಬಿಡುತ್ತೆ. ಸಿಂಪಲಾಗಿ ಒಂದೊಂದು ಹಾಕಿದ್ರೆ ಸಾಕಾಗಿತ್ತು. ಅವಶ್ಯಕತೆ ಇಲ್ಲದ ಜಾಗಕ್ಕೆಲ್ಲ ಹಾಕಿದ್ದಾರೆ. ಅಲ್ಲಿ ಅರ್ಧ ಟ್ಯಾಂಕ್ ಆಗಿ ಬಂತು ಗಾಡಿ.